ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ಏನಂದರೆ, ನೈಋತ್ಯದಲ್ಲಿ ನಿಮ್ಮ ಮನೆಗೆ ನೈಋತ್ಯದಲ್ಲಿ ಏನಾದರೂ ದೋಷವಿದ್ದರೆ, ಏನಾದರೂ ನೆಗೆಟಿವ್ ಏನಾದರೂ ಇದ್ದರೆ, ನಿಮಗೆ ಏನು ತೊಂದರೆ ಆಗುತ್ತೆ. ಈಗ ವಿಡಿಯೋ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದೊಂದು ಮನೆ, ಓಕೆನಾ. ಈ ಮನೆಗೆ ಕಾಂಪೌಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ ಕಿಚನ್ನು, ಈಶಾನ್ಯಕ್ಕೆ ಹಾಲು, ನೈಋತ್ಯಕ್ಕೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ವಿತ್ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್. ಪಶ್ಚಿಮ ಇದು ವಾಯುಮೂಲೆ, ಓಕೆನಾ ಸ್ನೇಹಿತರೆ. ಕೆಲವರು ಏನು ಮಾಡ್ಕೊಂತಾರೆ, ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡ್ಕೊತಾರೆ ನೈಋತ್ಯ ಮೂಲೆಗೆ, ಮಾಸ್ಟರ್ ಬೆಡ್ರೂಮ್ ಒಳಗಡೆ, ಓಕೆನಾ ಸ್ನೇಹಿತರೆ. ಇಲ್ಲಿ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಗರ್ಭಿಣಿ ಸ್ತ್ರೀ ಹೆಣ್ಮಕ್ಕಳಿಗೆ ತುಂಬ ಕಾಮನ್ ಪಾಯಿಂಟ್ ಆಗಿಬಿಟ್ಟಿದೆ. ಏನಂದರೆ ಬ್ಯಾಕ್ ಪೇನ್, ಸೊಂಟ ನೋವು. ನನಗೆ ಬ್ಯಾಕ್ ಪೇನ್ ಇದೆ, ಸೊಂಟ ನೋವು ಬರ್ತಾ ಇದೆ, ಸ್ವಲ್ಪ ಕೆಲಸ ಮಾಡಿದ್ರು ಸಹ ಅವರಿಗೆ ಬ್ಯಾಕ್ ಪೇನ್, ಬಂಡೆ ಒರೆಸಿದ್ರು ಸಹ, ಮನೆಯಲ್ಲಿ ಕಸ ಅಂದರೂ ಸಹ, ಅಥವಾ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಬ್ಯಾಕ್ ಪೇನೆ, ಹೆಚ್ಚಾಗಿ ಕುತ್ಕೊಂಡು ಈ ಥರ ಬಗ್ಗಿ ಕೆಲಸ ಮಾಡಿದ್ರು ಕೂಡ ಸಹ ಅವರಿಗೆ ಬ್ಯಾಕ್ ಪೇನ್ ಆಗುತ್ತೆ. ಯಾಕೆ ಆಗುತ್ತೆ ಬ್ಯಾಕ್ ಪೇನು? ಓಕೆನಾ ಸ್ನೇಹಿತರೆ. ಈ ನೈಋತ್ಯ ಮೂಲೆಯಲ್ಲಿ ನಿಮ್ಮ ಮನೆಯ ಪಶ್ಚಿಮ ಹಾಗೂ ದಕ್ಷಿಣ ಮೂಲೆ ಏನು ಮಧ್ಯಭಾಗ ಇದೆಯಲ್ಲ, ಇದು ನೈಋತ್ಯ ಮೂಲೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ನೀವು ನಿರ್ಮಾಣ ಮಾಡಿದಾಗ ಆವಾಗ ಹೆಣ್ಣು ಮಕ್ಕಳಿಗೆ ಬ್ಯಾಕ್ ಪೇನ್ ಅಂದರೆ ಸೊಂಟ ನೋವು 100% ಬರುತ್ತೆ. ಓಕೆನಾ ಸ್ನೇಹಿತರೆ, ಇದೊಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಎರಡನೇದು, ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದ್ದಾಗ ಇನ್ನು ಏನೇನು ತೊಂದರೆ ಆಗುತ್ತೆ ಅಂದರೆ ಸ್ನೇಹಿತರೆ, ನೀವು ಎಷ್ಟು ದುಡಿದ್ರೂ ಸಹ, ಎಷ್ಟು ಹಣವನ್ನು ಗಳಿಸಿದ್ರು ಸಹ, ಸಂಪಾದನೆ ಮಾಡಿದ್ರು ಸಹ ನೀರು ಖರ್ಚಾಗುತ್ತೆ. ಓಕೆನಾ ಸ್ನೇಹಿತರೆ. ಯಾಕೆ ಅಂದರೆ ಈ ನೈಋತ್ಯ ಮೂಲೆಯಲ್ಲಿ ನೀವು ಮಾಸ್ಟರ್ ಬೆಡ್ರೂಮ್ ಒಳಗಡೆ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡಿದ್ದಕ್ಕೆ ರೊಕ್ಕ ₹1 ನಿಲ್ಲಲ್ಲ. ಹೆಂಗೆ ಬರ್ತವೆ ಹಣ, ಎಷ್ಟು ಸಂಪಾದನೆ ಮಾಡ್ತಿರೋ ಕಷ್ಟಪಟ್ಟು ನೀವು, ಹಂಗೆ ಖರ್ಚಾಗ್ತವೆ, ನೀರು ಖರ್ಚಾಗ್ತವೆ. ಓಕೆನಾ ಸ್ನೇಹಿತರೆ, ಅರ್ಥ ಆಯ್ತಾ? ಎರಡನೇದು. ಮೂರನೇದು ಏನಂದರೆ ಸ್ನೇಹಿತರೆ, ನಿಮಗೆ ಪಿತ್ರಾರ್ಜಿತ ಆಸ್ತಿ ಅಂದರೆ ನಿಮ್ಮ ತಂದೆ ತಾಯಿಯಿಂದ ಆಸ್ತಿ ಆಗಲಿ, ನಿಮ್ಮ ಒಂದು ಅಣ್ಣ ತಮ್ಮಂದ್ರಿಂದ ಆಸ್ತಿ ಬರಬೇಕಂದ್ರೆ, ಹಾಗೂ ಒಟ್ಟಿನಲ್ಲಿ ನಿಮಗೆ ಭೂಮಿಯ ಒಂದು ಲ್ಯಾಂಡ್ ಪ್ರಾಪರ್ಟಿ ನಿಮಗೆ ಸಿಗ್ತಿಲ್ಲ, ನಿಮ್ಮ ಹೆಸರಿಗೆ ಆಗ್ತಿಲ್ಲ ಅಂದ್ಕೊಳ್ಳಿ. ಆಗ ನಿಮ್ಮ ಮನೆಯ ನೈಋತ್ಯ ಮೂಲೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದೆಯಾ. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದ್ದರೆ ನಿಮಗೆ ಆಸ್ತಿ ಏನು ಬರಬೇಕಿತ್ತು ಅದು ಸಹ ಬರಲ್ಲ, ಡಿಲೇ ಆಗುತ್ತೆ, ಪೆಂಡಿಂಗ್ ಆಗುತ್ತೆ, ಅಂದರೆ ಇನ್ನು ಮುಂದೆ ಒರೆಯುತ್ತೆ, ಸತಾಯಿಸುತ್ತೆ, ಕಾಡಿಸುತ್ತೆ, ಏನೋ ಒಂಥರ ವಿಘ್ನಗಳು. ಓಕೆನಾ ಸ್ನೇಹಿತರೆ, ಏನೋ ಒಂದು ರೀತಿ ವಿಘ್ನಗಳು. ಆ ನಂತರ ಇನ್ನೊಂದು ಪಾಯಿಂಟ್ ಏನಂದರೆ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ತಂದೆಗೆ ಅಂದರೆ ಈ ಮನೆ ಯಜಮಾನನಿಗೆ ತುಂಬ ಆರೋಗ್ಯ ಕೆಟ್ಟೋಗುತ್ತೆ. ಅದು ಆರೋಗ್ಯ ಅಂದರೆ ಯಾವ ರೀತಿಯಿಂದನೂ ಆಗ್ಬೋದು. ಓಕೆನಾ ಸ್ನೇಹಿತರೆ. ಹಾಗೆ ಮತ್ತೆ ಸಾಲಗಾರರಾಗ್ತಾರೆ. ಓಕೆನಾ ಸ್ನೇಹಿತರೆ. ಯಾಕಂದರೆ ಇಂಥ ಒಂದು ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದ್ದಾಗ ರೊಕ್ಕ ನಿಂದ್ರಲ್ಲ, ಹಣ ನಿಂದ್ರಲ್ಲ, ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗೇ ಆಗುತ್ತೆ. ಓಕೆನಾ ಸ್ನೇಹಿತರೆ. ಹಾಗೂ ಮಾತಿಗೆ ಜ್ವರ, ಮೈಕೈ ನೋವೋದು, ಫುಲ್ ಬಾಡಿಯೆಲ್ಲ ಪೇನ್ಸ್ ಆಗೋದು, ಈ ರೀತಿಯೆಲ್ಲ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರ ಪಾಯಿಂಟು, ನಾವು ಎಲ್ಲಿ ಬಾತ್ರೂಮ್ ಮಾಡ್ಕೋಬೇಕು ಹಾಗೂ ಇದಕ್ಕೆ ಪರಿಹಾರ ಏನೆಂದರೆ ಸ್ನೇಹಿತರೆ, ಈ ಒಂದು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡಿದ್ರೆ ನೀವು ತೆಗಿರಿ ಅದನ್ನು ಫುಲ್ ತೆಗೆದೇ ಬಿಡಿ. ತೆಗೆದು ಎಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ, ಈ ವಾಯು ಮೂಲೆಯಲ್ಲಿ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಟಾಯ್ಲೆಟ್ ಬಾತ್ರೂಮ್ ಈ ವಾಯುಮೂಲೆಯಲ್ಲಿ ಮಾಡ್ಕೊಳ್ಳಿ. ಇದನ್ನು ತೆಗಿಬೇಕು, ಇಲ್ಲಿ ಇರಬಾರ್ದು. ಓಕೆನಾ ಸ್ನೇಹಿತರೆ.
ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇರಬಾರ್ದು. ಓಕೆನಾ ಸ್ನೇಹಿತರೆ? ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದ್ರೆ ಭೂಮಿ ಸಂಬಂಧ ವಿಷಯವಾಗಿ ಅಥವಾ ಮನೆ ಸಂಬಂಧ ವಿಷಯವಾಗಿ ಲ್ಯಾಂಡ್ ಪ್ರಾಪರ್ಟಿ ವಿಷಯದಲ್ಲಿ ಕೋರ್ಟ್ ಕೇಸಿಗೆ ಸಹ ತಿರುಗಾಡಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ? ಯಾವುದೊಂದು ಪ್ರಾಪರ್ಟಿ ತೊಗೊಂಡಿರ್ತೀರಾ ಅಥವಾ ಮನೆ ತೊಗೊಂಡಿರ್ತೀರಾ, ಅದೇನೋ ಲಿಟಿಗೇಷನ್ ಅಲ್ಲಿ ಇರುತ್ತೆ. ಈ ರೀಸನ್ಸ್ 1000 ರೀಸನಲ್ಲಿ ಯಾವ್ದಾರ ಒಂದು, ಲಕ್ಷ ರೀಸನಲ್ಲಿ ಯಾವ್ದನ್ನೋ ಒಂದು. ಓಕೆನಾ ಸ್ನೇಹಿತರೆ? ಕೋರ್ಟ್ ಕೇಸ್ ತಿರುಗಾಡಬೇಕಾಗುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದ್ಸಲ. ಓಕೆನಾ? ಸೊ ಈ ರೀತಿ ಇದೆ ಸ್ನೇಹಿತರೆ. ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ಮೊದಲನೇ ಸ್ಥಾನ ಅಟ್ಯಾಚ್ ಬಾತ್ರೂಮ್ಗೆ ವಾಯುಮೂಲೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾರು ಹೇಳಿದ್ರು ಕೇಳಬೇಡಿ. ಓಕೆನಾ ಸ್ನೇಹಿತರೆ? ಈ ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡಲೇಬೇಕು. ಓಕೆನಾ ಸ್ನೇಹಿತರೆ? ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬೇಡಿ. ಅಷ್ಟೇ ಅಲ್ಲ, ಈ ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ ಇದ್ದಾಗ ಏನಾಗುತ್ತಂದ್ರೆ ಹಣ ಒಂದು ನಿಲ್ಲೋದಿಲ್ಲ. ಆ ನಂತರ ಗಂಡ ಹೆಂಡತಿ ಅಂದ್ರೆ ಮನೆ ಯಜಮಾನ ಅಥವಾ ಯಜಮಾನಿ ಆಗಿರ್ಲಿ, ಅಥವಾ ಈ ಮನೆಯ ಮಕ್ಕಳು ಗಂಡ ಹೆಂಡತಿ ಆಗಿರ್ಲಿ, ಸೊಸೆ ಆಗಿರ್ಲಿ, ಅವರು ಸಹ ಹೊಂದಾಣಿಕೆ ಇರೋದಿಲ್ಲ. ಓಕೆನಾ ಸ್ನೇಹಿತರೆ? ಈ ರೀತಿ ಇದೆ ಸ್ನೇಹಿತರೆ. ಇನ್ನು ನಿಮಗೆ ಈ ಒಂದು ನೈಋತ್ಯ ಮೂಲೆಯಲ್ಲಿ ಏನಾದರೂ ನೈಋತ್ಯ ಮೂಲೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಇನ್ನ ಈಗ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಡ ಅಂತ ಹೇಳಿದ್ದೀನಲ್ಲ, ನೆಕ್ಸ್ಟ್ ಇಲ್ಲಿಗೆ ನೀವೇನಂತೀರಿ, ಟಾಯ್ಲೆಟ್ ಬಾತ್ರೂಮ್ನಲ್ಲಿ ಇಡಬೇಡ ಅಂತ ಹೇಳಿ ಸರ್, ಮತ್ತೆ ಹೆಂಗೆ ನೆಕ್ಸ್ಟ್ ಎಲ್ಲಿ ಬೇಕು, ನೆಕ್ಸ್ಟ್ ಇನ್ನೊಂದು ನಮಗೆ ಟಾಯ್ಲೆಟ್ ಬಾತ್ರೂಮ್ ಬೇಕಲ್ಲ ಅಂದ್ರೆ ಇದೊಂದು ಎರಡನೇದು ಇಲ್ಲಿ ಮಾಡ್ಕೊಳ್ಳಿ, ದಕ್ಷಿಣ ದಿಕ್ಕಿಗೆ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್. ಓಕೆನಾ? ಇನ್ನೂ ನಮಗೆ 3 ಬೇಕಂದ್ರೆ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಮಾಡ್ಕೊಳ್ಳಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಆದರೆ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಮಾತ್ರ ಬೇಡ, ಕ್ಯಾನ್ಸಲ್. ಇದು ತುಂಬ ಡೇಂಜರ್, ಅಪಾಯಕಾರಿ. ನೋಡ್ರಲ್ವಾ, ನಿಮ್ಮ ಹೆಣ್ಮಕ್ಕಳಿಗೆ ಸೊಂಟ ನೋವು ಬರಲಿಕ್ಕೆ ಕಾರಣ, ಗಂಡಸರು ಕೂಡ ಬರುತ್ತೆ ಬ್ಯಾಕ್ ಪೇನ್, ಅದು ಕೂಡ ಈ ನೈಋತ್ಯ ಮೂಲೆಯೇ ಕಾರಣ. ಈ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದ್ದಾಗ ಬ್ಯಾಕ್ ಪೇನ್ ಕಂಪಲ್ಸರಿ ಬಂದೇ ಬರುತ್ತೆ, ಫಿಕ್ಸು. ಇದಕ್ಕೆ ಪರಿಹಾರ ಏನಂದ್ರೆ ಇದು ತೆಗಿಬೇಕು, ರಿಮೂವ್ ಮಾಡಬೇಕು. ಯಾವುದು ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ ಏನಿರುತ್ತಲ್ವ ರಿಮೂವ್ ಮಾಡಬೇಕು. ಇಲ್ಲ ಸರ್, ನಮಗೆ ಅಲ್ಲಿ ಲೆಟ್ರಿನ್ಗೆ ಹೋಗೋದಿಲ್ಲ, ಕೇವಲ ಸ್ನಾನ ಮಾಡ್ತೀವಿ ನಾವು ಅಷ್ಟೇ, ಒಂಥರ ಬಚ್ಚಲೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಕೂಡ ತೆಗಿಲೇಬೇಕು ಕಂಪಲ್ಸರಿ. ನಿಮ್ಗೆ ಹಣ ಖರ್ಚಾಗುತ್ತೆ ನೋಡಿ, ಖರ್ಚಾಗುತ್ತೆ ನಿಮ್ಗೆ ಹಣ. ಎಷ್ಟು ಸಂಪಾದನೆ ಮಾಡಿದ್ರು ನೀರು ಖರ್ಚಾಗ್ತವೆ. ಓಕೆನಾ ಸ್ನೇಹಿತರೆ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಇನ್ನೂ ಇದರಲ್ಲಿ ಏನೋ ನಿಮಗೆ ಡೌಟ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡಿ. ಓಕೆನಾ ಸ್ನೇಹಿತರೆ? ಕಾಲ್ ಮಾಡಿ, ಕಾಲ್ ಚಾರ್ಜಸ್ ಫ್ರೀ ಇದೆ, ನಾವು ಕಾಲ್ಗೆ ಏನು ಚಾರ್ಜಸ್ ಮಾಡಲ್ಲ. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.